ಸಿತ್ತಾಲ್ ಪತ್ತಾಲ್. ಆಫ್ ರೋಡಿಂಗ್ ಮಾತ್ರ ಸಖತ್ತಾಗೈತಿ. ರೋಡ್ ಅಂತೂ ಮುಳುಗೆಟ್ಟು ಹೋಗೈತಿ. ಅಲ್ಲಿ ಫ್ರಂಟ್ ಮಾಡಿ. ಓ ಮೈ ಗಾಡ್, ನೋಡಿ ಫ್ರಂಟ್ ನೋಡ್ರಿ, ಮೇನ್ ಫ್ರಂಟ್ ಫಾಗ್ ನೋಡ್ರಿ, ಫಾಗ್. ಅದು ಮುಗಲ್ಪೇಟ್ನ ಅಂತ ಗೊತ್ತಿಲ್ಲ, ಅಲ್ಲಿ ಇಷ್ಟು ಮಜಾ ಬಂದಿಲ್ಲ ನಿಜವಾಗ್ಲೂ. ಅಷ್ಟು ಮಜಾ ಬರೋದಿಲ್ಲ. ಭಾಳ ಅಂದ್ರೆ ಹಳ್ಳಿ 3 ಕಿಲೋಮೀಟರ್ಸ್ ಐತಿ. ಈ 3 ಕಿಲೋಮೀಟರ್ಸ್ ಈ ರೀತಿ ಇರ್ತದೆ ಅನ್ಕೊಂಡಿದ್ದಿಲ್ಲ ನಾನು. ನೀವು ಕೊಟ್ಟಿರೋ 1000 ರೂಪೀಸ್ ವರ್ತ್ ಸುತ್ತ ಬೀಳ್ತೀನಿ ಹಿಡ್ಕೋರ ನನ್ನ. ಪ್ರಪಾತ ಐತೆ. ಮಾನ್ಸೂನ್ನೇ ಬಂದು ಒಂಥರ ಮಜಾ ಮಾಡ್ಬೋದು, ಅಥವಾ ನೀವು ಒಂಟರ್ನ ಒಂಥರ ಮಜಾ ಮಾಡ್ಬೋದು, ಅಥವಾ ಈ ಬೇಸಿಗೆಲ್ಲ ಬಂದ ಒಂಥರ ಅದೊಂಥರ ಎಂಜಾಯ್ ಮಾಡ್ಬೋದು. ಮಾನ್ಸೂನಲ್ಲಿ ಈ ರೀತಿ ಇರುತ್ತೆ ಸಕಲೇಶ್ಪುರ. ಸರ್, ಪಟ್ಲ ಬೆಟ್ಟದ ವಿಶೇಷ ಏನೆಂದರೆ ಇದು 4 ಡಿಸ್ಟಿಕ್ ಕವರ್ ಆಗುತ್ತೆ. ಒಂದು ಕುಮಾರ ಪರ್ವತ, ಒಂದು ಕೊಡಗು, ಒಂದು ಚಿಕ್ಕಮಂಗ್ಳೂರು, ಮತ್ತು ಇದು ನಮ್ಮ ಹಾಸನ ಜಿಲ್ಲೆ 3 ಇದು ಕವರ್ ಆಗುತ್ತೆ. ಅದೇ ದೊಡ್ಡ ವಿಶೇಷ ಇದು ಪಟ್ಲ ಬೆಟ್ಟದು. ಇಲ್ಲಿ ಎಷ್ಟು ಚಾರ್ಜ್ ಮಾಡ್ತೀವಿ ಸರ್? ನಾವು ಅಲ್ಲಿಂದ ಕೆಳಗಿಂದ 1000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಎಷ್ಟು ಜನ ಬಂದರು? ಒಂದು ಸರ್ 10 ಜನ ಒಳಗೆ. 10 ಜನ ಒಳಗೆ. ಅದ್ರ ಮೇಲೆ ಬಯ್ಯಾರ ಇವಾಗ ನಮ್ಗೆ ಕರ್ಕೊಂಡ್ಬಂದಿದ್ದೆ. ಸೊ ಸಖತ್ತಾಗಿ ಹೊಡಿತಾರೆ, ಡ್ರೈವಿಂಗ್ ಮಸ್ತ್ ಮಾಡ್ತಾರೆ. ಸೊ ಅದೇ ರೀತಿ ಎಲ್ಲರೂ ಇಲ್ಲಿ ಅದೇ ರೀತಿನ ಡ್ರೈವ್ ಮಾಡ್ತಾರೆ. ಈ ಪಟ್ಲ ಬೆಟ್ಟ ವಿಶೇಷತೆ ಏನಪ್ಪ ಅಂತಂದ್ರೆ, ಅವ್ರು ಹೇಳ್ದಂಗೆ ಇಲ್ಲಿ 3 ಡಿಸ್ಟಿಕ್ ಕವರ್ ಆಗುತ್ತೆ ಇಲ್ಲಿ ನಿಂತು ನೋಡಿದ್ರೆ. ಬಟ್ ಇಲ್ಲಿ ಫಾಗ್ ಐತಿ, ಅಷ್ಟು ನಿಮಗೆ ಕಾಣಿಸುತ್ತಾ ಇಲ್ಲ. ಫಾಗ್ ಕ್ಲಿಯರ್ ಇದ್ದಾಗ ಕಾಣಿಸುತ್ತೆ. ಇಲ್ಲಿ ನಿಮ್ಗೆ ಹಾಸನ, ಕೊಡಗು, ಚಿಕ್ಕಮಗಳೂರು, ಸೊ 3 ಡಿಸ್ಟಿಕ್ ಇಲ್ಲಿಂದ ನಿಮ್ಗೆ ಕಾಣಿಸುತ್ತೆ. ಸೊ ಅದೇ ಇದ್ರ ವಿಶೇಷತೆ, ಈ ಒಂದು ಪಟ್ಲ ಬೆಟ್ಟದ ವಿಶೇಷತೆ.